ರಘು ಕೂಡ ಅವನ ಅಣ್ಣ ರಮೇಶ್ ಅವನ ಹೆಂಡತಿ ಸಂಗೀತ ಜೊತೆ ನಡ್ಕೊಂಡ ರೀತಿನೇ ನಡ್ಕೊಳ್ತಾನೆ. ಗಂಡನ ಮಾತಿಂದ ನೊಂದ್ಕೊಂಡು ಪವಿತ್ರ ಕೂಡ ಮನೆ ಬಿಟ್ಟು ಹೊರಟೋಗ್ತಾಳೆ. ಸ್ವಲ್ಪ ಸಮಯದಲ್ಲೇ ಮೂರನೇ ಮಗ ರಾಜು ಮದುವೆ ಅಂಜಲಿ ಅನ್ನೋ ಹುಡುಗಿ ಜೊತೆ ಆಗುತ್ತೆ. ಅಂಜಲಿ ತುಂಬಾ ಒಳ್ಳೆ ಸ್ವಭಾವ ಇರೋ ಹುಡುಗಿ. ಆದ್ರೆ ಅವಳ ಜೊತೆ ಯಾರಾದ್ರೂ ಕೆಟ್ಟದಾಗಿ ನಡ್ಕೊಂಡ್ರೆ ಅದನ್ನ ಮಾತ್ರ ಯಾವ ಕಾರಣಕ್ಕೂ ಸಹಿಸ್ಕೊಂಡಿರೋಳಾಗಿರಲ್ಲ. ಸ್ವಲ್ಪ ಸಮಯದಲ್ಲೇ ಅಂಜಲಿಗೆ ಆ ಮನೆಯ ಇಬ್ರು ದೊಡ್ಡ ಸೊಸೆಯಂದ್ರ ಜೊತೆ ಏನೇನೆಲ್ಲ ಆಗಿತ್ತು ಅನ್ನೋದು ಗೊತ್ತಾಗುತ್ತೆ. ಆಗ ಅಂಜಲಿ ಈ ಮನೇಲಿ ಆಗ್ತಿರೋ ತಪ್ಪುಗಳನ್ನೆಲ್ಲ ಸರಿ ಮಾಡಬೇಕು ಅಂತ ನಿರ್ಧಾರ ಮಾಡ್ತಾಳೆ. ಅಂಜಲಿ, ನಾನು ವಾಕಿಂಗ್ ಹೋಗ್ತಾ ಇದ್ದೀನಿ. ಇನ್ನೊಂದು ಗಂಟೆ ಒಳಗಡೆ ವಾಕಿಂಗ್ ಮುಗಿಸಿ ಬರ್ತೀನಿ. ನಾನು ಬರೋಷ್ಟರಲ್ಲಿ ತಿಂಡಿ ರೆಡಿ ಮಾಡಿರೋ. ಸರಿ ಮಾವ, ನೀವು ಹೇಗೆ ಹೇಳ್ತಿರೋ ಹಾಗೆ ಮಾಡ್ತೀನಿ. ಅಂಜಲಿ, ನನಗೂ ಆಫೀಸಿಗೆ ಹೋಗೋಕ್ಕೆ ಟೈಮ್ ಆಗ್ತಿದೆ. ಬೇಗ ತಿಂಡಿ ರೆಡಿ ಮಾಡು. ತಿಂಡಿ ರೆಡಿ ಆಗಿದೆ ರೀ. ಮಾವನು ಹೇಗೋ ವಾಕಿಂಗ್ ಹೋಗ್ತಾ ಇದ್ದಾರೆ. ಅವ್ರು ಬರೋಷ್ಟರಲ್ಲಿ ರಮೇಶ್ ಭಾವ ಮತ್ತು ರಘು ಭಾವ ಕೂಡ ರೆಡಿಯಾಗಿ ಬರ್ತಾರೆ. ಎಲ್ಲರೂ ಸೇರಿ ಒಟ್ಟಿಗೆ ತಿಂಡಿ ತಿನ್ನೋಣ. ಅಂಜಲಿ, ಅಪ್ಪನಿಗೆ ಯಾವಾಗಲೂ ಒಬ್ಬರೇ ಕುತ್ಕೊಂಡು ತಿಂಡಿ ಊಟ ಮಾಡಿ ಅಭ್ಯಾಸ. ಹಾಗಾಗಿ ಅವ್ರು ಯಾವಾಗಲೂ ನಾವೆಲ್ಲ ಆಫೀಸಿಗೆ ಹೋದ್ಮೇಲೆ ತಿಂಡಿ ತಿನ್ನೋದು. ಅದು ಇಲ್ಲಿವರೆಗೂ ಮಾತ್ರ. ಆದರೆ ಈಗ ನಾನು ಈ ಮನೆಗೆ ಬಂದಿದ್ದೀನಲ್ಲ, ಇನ್ಮೇಲೆ ಹಾಗೆಲ್ಲ ಆಗಲ್ಲ. ಇನ್ಮೇಲೆ ಮನೆಯವರು ಎಲ್ಲರೂ ಒಟ್ಟಿಗೆ ಊಟ ತಿಂಡಿ ಮಾಡಬೇಕು. ಆ ಥರ ಯಾಕೆ ಹೇಳ್ತೀಯ ಅಂಜಲಿ? ಅಪ್ಪನಿಗೆ ಅವರೊಬ್ಬರೇ ತಿಂಡಿ ತಿಂದು ಅಭ್ಯಾಸ, ಹಾಗೆ ಮಾಡಲಿ ಬಿಡು. ಬೇಡ ಬೇಡ, ಮಾವನು ಎಲ್ಲರ ಜೊತೆನೆ ಕೂತ್ಕೊಂಡು ತಿಂಡಿ ತಿನ್ಬೇಕು. ಇಡೀ ದಿನ ಮನೆಯವರೆಲ್ಲರೂ ಆ ಕೆಲಸ ಈ ಕೆಲಸ ಅಂತ ಬ್ಯುಸಿ ಆಗಿರ್ತೀವಿ, ಅಲ್ಲಿ ಇಲ್ಲಿ ಹೋಗ್ತಿರ್ತೀವಿ. ಮನೆಯವರೆಲ್ಲ ಒಟ್ಟಿಗೆ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡೋಕೆ ಸಿಗೋ ಅವಕಾಶ ಅಂದರೆ ಊಟ ತಿಂಡಿ ಮಾಡುವಾಗ ಮಾತ್ರ. ಹಾಗಾಗಿ ಮಾವನು ಇನ್ಮೇಲೆ ಎಲ್ಲರ ಜೊತೆ ಕೂತ್ಕೊಂಡೇ ತಿಂಡಿ ತಿನ್ಬೇಕು. ಮಾವ ಯಾಕೆ ಮಕ್ಕಳೆಲ್ಲ ಹೋದ್ಮೇಲೆ ಒಬ್ಬರೇ ಕೂತ್ಕೊಂಡು ತಿಂಡಿ ತಿನ್ನೋಕ್ಕೆ ಇಷ್ಟಪಡ್ತಾರೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಯಾಕಂದರೆ ಊಟ ತಿಂಡಿಲಿ ಅದು ಸರಿಯಿಲ್ಲ ಇದು ಸರಿಯಿಲ್ಲ ಅಂತ ಹೇಳಿ ಸೊಸೆಂದ್ರಿಗೆ ಟಾರ್ಚರ್ ಮಾಡ್ಬೋದಲ್ವಾ. ಅದಕ್ಕೆ ಮದುವೆಗೂ ಮೊದಲೇ ಸಂಗೀತ ಅಕ್ಕ ಮತ್ತು ಪವಿತ್ರ ಅಕ್ಕನ ಭೇಟಿ ಮಾಡಿ ಎಲ್ಲ ವಿಷಯನೂ ನಾನು ತಿಳ್ಕೊಂಡಿದ್ದೀನಿ. ಇನ್ಮೇಲೆ ಅಂಥದ್ದೆಲ್ಲ ಈ ಮನೇಲಿ ನಡೆಯೋಕ್ಕೆ ನಾನು ಅವಕಾಶ ಕೊಡಲ್ಲ. ಅಂಜಲಿ ಎಲ್ಲರಿಗೂ ಒಟ್ಟಿಗೆ ತಿಂಡಿ ಬಡಿಸ್ಕೊಡ್ತಾಳೆ, ತಾನು ತಿಂಡಿ ತಿಂತ ಕೂತ್ಕೋತಾಳೆ. ನನಗೆ ಯಾಕೋ ಈಗ ತಿಂಡಿ ತಿನ್ನಕ್ಕೆ ಮನಸ್ಸಿಲ್ಲ. ನಾನು ಆಮೇಲೆ ಅಂದರೆ ರಮೇಶ್, ರಾಜು, ರಘು ಎಲ್ಲರೂ ಆಫೀಸಿಗೆ ಹೋದ್ಮೇಲೆ ತಿಂತೀನಿ. ಮಾವ, ನಾನು ಅವಾಗಲೇ ಹೇಳಿಲ್ವಾ, ಇನ್ಮೇಲೆ ಈ ಮನೇಲಿ ಇಂಥದ್ದೆಲ್ಲ ನಡೆಯಲ್ಲ. ತಿಂಡಿ ಊಟ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಮಾಡಬೇಕು. ನಾನು ಅಷ್ಟೇ ನಿಮ್ಮೆಲ್ಲರ ಜೊತೆನೇ ಕೂತ್ಕೊಂಡು ಊಟ ತಿಂಡಿ ಮಾಡೋದು. ಅಂಜಲಿ, ತಿಂಡಿ ಬಹಳ ರುಚಿಯಾಗಿದೆಯಮ್ಮ. ತುಂಬ ಚೆನ್ನಾಗಿ ಮಾಡಿದ್ಯಾ. ಹೌದು ಅಂಜಲಿ, ತಿಂಡಿ ಬಹಳ ರುಚಿಯಾಗಿದೆ. ಮಾವ, ನೀವೇನು ಹೇಳಲ್ವಾ? ಯಾಕೆ ನಿಮಗೆ ತಿಂಡಿ ಇಷ್ಟ ಆಗಲಿಲ್ವಾ? ತಿಂಡಿಯಲ್ಲಿ ಏನಾದರೂ ಕಡಿಮೆ ಅನಿಸ್ತಿದೆಯಾ ನಿಮಗೆ? ಉಪ್ಪು, ಖಾರ, ಹುಳಿ ಏನಾದರೂ ಕಡಿಮೆ ಇದ್ರೆ ಹೇಳಿ. ಏನು ಹೀಗೆ ಹೇಳ್ತಿದ್ಯಾ ಅಂಜಲಿ? ನೀನು ಮಾಡಿರೋ ತಿಂಡಿ ಎಷ್ಟು ರುಚಿಯಾಗಿದೆ ಅಂದರೆ ಅದರಲ್ಲಿ ಅದು ಚೆನ್ನಾಗಿಲ್ಲ, ಇದು ಚೆನ್ನಾಗಿಲ್ಲ, ಅದು ಕಡಿಮೆ ಆಗಿದೆ, ಇದು ಹೆಚ್ಚಾಗಿದೆ ಅಂತ ಹೇಳಕ್ಕೆ ಸಾಧ್ಯನೇ ಇಲ್ಲ ಅಲ್ವಾ ಅಪ್ಪ? ಹೌದು ಹೌದು, ಬಹಳ ರುಚಿಯಾಗಿದೆ. ಉಪ್ಪು, ಖಾರ, ಹುಳಿ ಎಲ್ಲ ಸರಿಯಾಗಿದೆ. ಯಾವುದು ಹೆಚ್ಚು ಇಲ್ಲ, ಯಾವುದು ಕಡಿಮೆನೂ ಇಲ್ಲ. ಥ್ಯಾಂಕ್ ಯು ಮಾವ. ಅಂದಾಗೆ ಮಾವ, ನೀವು ಊಟ ತಿಂಡಿ ವಿಷಯದಲ್ಲೆಲ್ಲ ತುಂಬ ಪರ್ಟಿಕ್ಯುಲರು. ರುಚಿಯಲ್ಲಿ ಒಂದು ಸ್ವಲ್ಪನೂ ಹೆಚ್ಚು ಕಮ್ಮಿ ಆಗಬಾರ್ದು ಅಂತ ನಾನು ಕೇಳಿದ್ದೀನಪ್ಪ. ಅಯ್ಯೋ ಇಲ್ಲಮ್ಮ, ಹಾಗೆಲ್ಲ ಏನಿಲ್ಲ. ಈ ವಯಸ್ಸಲ್ಲಿ ನಾನು ಏನು ರುಚಿ ಹುಡ್ಕಕ್ಕೆ ಹೋಗ್ಲಿ, ಮನೇಲಿ ಏನು ಮಾಡಿರ್ತಾರೋ ಅದನ್ನ ಸುಮ್ಮನೆ ತಿಂತೀನಿ ಅಷ್ಟೇ. ತಿಂಡಿ ಎಲ್ಲ ಆದ್ಮೇಲೆ ರಮೇಶ್, ರಾಜು, ರಘು 3 ಜನನು ಆಫೀಸಿಗೆ ಹೋಗ್ತಾರೆ. ಮಕ್ಕಳೆಲ್ಲ ಆಫೀಸಿಗೆ ಹೋದ್ಮೇಲೆ ಪ್ರಕಾಶ್ ಸೊಸೆ ಅಂಜಲಿಗೆ ಯಾವುದಾದ್ರೂ ರೀತಿಯಲ್ಲಿ ಇರಿಟೇಟ್ ಮಾಡಬೇಕು ಅಂತ ಯೋಚನೆ ಮಾಡ್ತಿರ್ತಾನೆ. ಹಾಗಾಗಿ ತನ್ನ ಒಂದಷ್ಟು ತೊಳೆಯೋ ಬಟ್ಟೆಗಳನ್ನ ಎತ್ಕೊಂಡು ಅಂಜಲಿ ಹತ್ರ ಬರ್ತಾನೆ. ಅಂಜಲಿ, ಇದಿಷ್ಟು ಬಟ್ಟೆನ ಒಂದು ಸ್ವಲ್ಪ ವಾಶ್ ಮಾಡಮ್ಮ. ಇದರಲ್ಲಿ ಒಂದು ಸ್ವಲ್ಪನೂ ಕಲೆಗಿಲೆ ಇರಬಾರ್ದು ನೋಡು. ಆ ಥರ ಏನಾದರೂ ಇತ್ತು ಅಂದರೆ ನನಗೆ ಸ್ವಲ್ಪನೂ ಇಷ್ಟ ಆಗಲ್ಲ. ಸರಿ ಮಾವ, ಹಾಗೆ ಆಗಲಿ. ಅಲ್ಲ ಮಾವ, ನೀವು ಈಗ ಈ ಬಟ್ಟೆಗಳನ್ನ ತಗೊಂಡು ಬಂದಿದ್ದೀರಲ್ಲ, ಬೆಳಗ್ಗೆನೇ ಇದನ್ನು ತಂದು ಕೊಡೋದಲ್ವಾ? ಬೆಳಗ್ಗೆನೇ ನಾನು ವಾಷಿಂಗ್ ಮೆಷಿನಿಗೆ ಈ ಬಟ್ಟೆಗಳನ್ನೆಲ್ಲ ಹಾಕಿ ವಾಶ್ ಮಾಡಿಬಿಡ್ತಿದ್ದೆ. ಹೇಗೂ ಬೆಳಗ್ಗೆ ನಾನು ವಾಷಿಂಗ್ ಮೆಷಿನಿಗೆ ಬಟ್ಟೆ ಹಾಕಿದ್ನಲ್ವಾ, ಅದ್ರ ಜೊತೆ ಇದನ್ನು ಹಾಕ್ಬಿಡ್ತಿದ್ದೆ. ಈಗ ಕೊಟ್ರೆ ಏನಾಯ್ತಮ್ಮ? ಈಗಲೂ ನೀನು ಬಟ್ಟೆ ವಾಶ್ ಮಾಡ್ಬೋದಲ್ವಾ? ಅದನ್ನ ಬಿಟ್ಟು ಬೇರೆ ಅಂಥ ಕೆಲಸ ಏನಿದೆ? ಹೌದು ಮಾವ, ಸರಿಯಾಗಿ ಹೇಳಿದ್ರಿ. ಆಗ್ಲಿ ಬಿಡಿ, ಈಗಲೇ ಬಟ್ಟೆ ಎಲ್ಲ ತಗೊಂಡು ಹೋಗಿ ಮಷೀನಿಗೆ ಹಾಕಿ ವಾಶ್ ಮಾಡಿಬಿಡ್ತೀನಿ. ಸಂಜೆ ಅಷ್ಟು ಹೊತ್ತಿಗೆ ಬಟ್ಟೆಗಳನ್ನೆಲ್ಲ ಐರನ್ ಮಾಡಿ ಮರ್ಚಿ ರೆಡಿ ಮಾಡಿಟ್ಬಿಡ್ತೀನಿ. ಸರಿ ಸರಿ ಆಯಿತು. ರಮೇಶ್, ರಾಜು, ರಘು 3 ಜನ ಆಫೀಸಿಂದ ಬರೋಷ್ಟರಲ್ಲಿ ಈ ಬಟ್ಟೆ ಕೆಲಸ ಎಲ್ಲ ಕಂಪ್ಲೀಟ್ ಮಾಡಿಬಿಡು. ಯಾಕಂದರೆ ಅವ್ರು 3 ಜನ ಬಂದಮೇಲೆ ಅವ್ರ ಜೊತೆ ಮಾತಾಡ್ತಾ ಕೂರೋದ್ರಲ್ಲಿ ಬ್ಯುಸಿ ಆಗಿಬಿಡ್ತೀನಿ ನಾನು. ಹಾಗಾಗಿ ನೀನು ಬಟ್ಟೆ ಕ್ಲೀನಾಗಿ ತೊಳೆದಿದ್ಯೋ ಇಲ್ಲೋ, ಕೊಳೆ ಹೋಗಿದೆಯೋ ಇಲ್ಲೋ ಅಂತ ನೋಡೋಕ್ಕೆ ಆಗಲ್ಲ ಆಮೇಲೆ. ಮಾವ, ನೀವು ಮಾವ ಅಲ್ಲ ಅತ್ತೆ ಆಗಿರ್ಬೇಕಿತ್ತು. ನಿಮ್ಮ ಸೊಸೆಯಂದ್ರಿಗೆಲ್ಲ ಬೇಕಾದಷ್ಟು ಹಿಂಸೆ ಮಾಡಿದ್ದೀರಲ್ವಾ, ನೀವು ತೊಂದರೆ ಕೊಟ್ಟಿದ್ದೀರಲ್ವಾ? ಇರಲಿ ಇರಲಿ, ನಾನು ನಿಮ್ಮನ್ನು ಸರಿಯಾಗಿ ನೋಡ್ಕೋತೀನಿ. ಸಂಜೆ 3 ಜನನು ಆಫೀಸಿಂದ ಮನೆಗೆ ಬರ್ತಾರೆ. ಅದೇ ಸಮಯಕ್ಕೆ ಸರಿಯಾಗಿ ಅಂಜಲಿ ತೊಳೆದಿರೋ ಬಟ್ಟೆನೆಲ್ಲ ಮಡ್ಚಿ ತಗೊಂಡ್ ಬರ್ತಾಳೆ. ಅರೆ ಅಂಜಲಿ, ಏನಿದು ಇಷ್ಟೊಂದು ಬಟ್ಟೆನ ಹೊತ್ಕೊಂಡು ಬರ್ತಾ ಇದೆಯಲ್ಲ? ಇದೆಲ್ಲ ಅಪ್ಪನ ಬಟ್ಟೆಗಳು ಅನ್ಸುತ್ತೆ. ಅಪ್ಪನ ಹತ್ರ ಇರೋ ಬರೋ ಬಟ್ಟೆನೆಲ್ಲ ಒಂದೇ ದಿನದಲ್ಲಿ ವಾಶ್ ಮಾಡ್ಬಿಟ್ಯಾ?
ಅಲ್ಲಮ್ಮ ಅಂಜಲಿ, ದಿನ ಸ್ವಲ್ಪ ಸ್ವಲ್ಪ ಬಟ್ಟೆ ವಾಶ್ ಮಾಡಿದ್ರೆ ಆಗುತ್ತಪ್ಪ. ಇಷ್ಟೊಂದು ಬಟ್ಟೆನ ಒಂದೇ ದಿನ ಯಾಕೆ ವಾಷಿಗೆ ಹಾಕಿದ್ಯಾ? ಅದೇನು ಗೊತ್ತಾ ಮಾವ, ನೀವೆಲ್ಲ ಆಫೀಸಿಗೆ ಹೋದ್ಮೇಲೆ ನನ್ನ ಹತ್ರ ಬಂದು ಇರೋ ಬರೋ ಎಲ್ಲ ಬಟ್ಟೆನೂ ವಾಶ್ ಮಾಡಿಕೊಡು, ಅರ್ಜೆಂಟಾಗಿ ವಾಶ್ ಆಗಬೇಕು ಅಂತ ಹೇಳಿದರು. ಹಾಗಾಗಿ ನಾನು ತುಂಬ ಕಷ್ಟಪಟ್ಟು ಎಲ್ಲ ಬಟ್ಟೆನೂ ವಾಶಿಗೆ ಹಾಕಿ ಎಲ್ಲದನ್ನೂ ಒಣಗಿಸಿ ಆಮೇಲೆ ಐರನ್ ಮಾಡಿ ಎಲ್ಲದನ್ನೂ ಮರ್ಚಿ, ಅಯ್ಯಪ್ಪ ಇಷ್ಟು ಮಾಡೋಷ್ಟರಲ್ಲಿ ಇಡೀ ದಿನ ಆಗೋಯ್ತು. ಮಾವ, ಬಟ್ಟೆ ಎಲ್ಲ ಕ್ಲೀನ್ ಆಗಿದೆಯೋ ಇಲ್ಲೋ ಅಂತ ನೀವೊಂದ್ಸಲ ಚೆಕ್ ಮಾಡ್ಕೊಳ್ಳಿ. ನೀನು ಏನು ಮಾತಾಡ್ತಿದ್ಯಾ ಅಂಜಲಿ? ಬಟ್ಟೆ ವಾಶ್ ಮಾಡಿದ್ಮೇಲೆ ಮತ್ತೆ ಅದನ್ನು ಯಾರು ಚೆಕ್ ಮಾಡಕ್ಕೆ ಹೋಗ್ತಾರೆ? ಅಲ್ಪ ಸ್ವಲ್ಪ ಕೊಳೆ ಹೋಗಲಿಲ್ಲ, ಹಾಗೆ ಉಳ್ಕೊಂಡಿತ್ತು ಅಂದರೆ ಪರವಾಗಿಲ್ಲ ಅಲ್ವಾ, ಏನಾಗುತ್ತೆ? ನೀವು ಹೇಳೋದೇನೋ ಸರಿನೇ, ಆದರೂ ಮಾವನ ಒಂದು ಮಾತು ಕೇಳಬೇಕಲ್ವಾ? ಒಂದು ವೇಳೆ ಅವರಿಗೆ ಇಷ್ಟ ಆಗಲಿಲ್ಲ, ಸರಿಗೆ ಅನಿಸಿಲ್ಲ ಅಂದರೆ? ಇಲ್ಲಮ್ಮ, ಹಾಗೆಲ್ಲ ಏನಿಲ್ಲ. ಬಟ್ಟೆ ಕ್ಲೀನಾಗೇ ಕಾಣಿಸ್ತಾ ಇದೆ. ನೀನು ತಗೊಂಡೋಗಿ ನನ್ನ ರೂಮಲ್ಲಿ ಇಡು. ನೀನು ಎಲ್ಲ ಕೆಲಸನೂ ತುಂಬ ಅಚ್ಚುಕಟ್ಟಾಗಿ ಮಾಡ್ತೀಯ. ನಿನ್ನ ಕೆಲಸದಲ್ಲಿ ನಾನು ಏನು ತಾನೇ ತಪ್ಪು ಹುಡ್ಕಕ್ಕೆ ಸಾಧ್ಯ? ಸರಿ ಮಾವ. ಪ್ರಕಾಶ್ ರೂಮಲ್ಲಿ ಕುತ್ಕೊಂಡು ಸೊಸೆ ಅಂಜಲಿಗೆ ಬುದ್ಧಿ ಕಲಿಸ್ಬೇಕು ಅಂತ ಯೋಚನೆ ಮಾಡ್ತಾನೆ. ಈ ಅಂಜಲಿ ಸಂಗೀತ ಮತ್ತೆ ಪವಿತ್ರನ್ ಥರ ಅಲ್ಲ. ನಾನು ಅನ್ಕೊಂಡ ಹಾಗಿಲ್ಲ, ಬಹಳ ಜೋರಿದ್ದಾಳೆ. ಬೇಕು ಅಂತಾನೆ ನಾನು ಏನೇ ಹೇಳಿದ್ರು ಎಲ್ಲ ಕೆಲಸನೂ ನನ್ನ ಮಕ್ಕಳ ಎದುರಿಗೆ ಮಾಡ್ತಾಳೆ. ನಾಳೆ ಇವ್ರು 3 ಜನ ಆಫೀಸಿಗೆ ಹೋಗ್ಲಿ, ಪವಿತ್ರನ್ ಜೊತೆ ನಾನು ಏನು ಮಾಡೋಕ್ಕಾಗಲಿಲ್ವೋ ಅದನ್ನ ಇವಳ ಜೊತೆ ಮಾಡ್ತೇನೆ. ಅಂಜಲಿ, ಒಂದು ಸ್ವಲ್ಪ ನನ್ನ ರೂಮಿಗೆ ಬಾಮ್ಮ. ನನ್ನ ಕಾಲು ತುಂಬ ನೋವ್ತಿದೆ. ಒಂದು ಸ್ವಲ್ಪ ಏನಾದರೂ ಹಚ್ಚಿ ಮಸಾಜ್ ಮಾಡಂತೆ ಬಾ. ಮಾವನಲ್ಲಿರೋ ದುಷ್ಟ ಆಕ್ಟಿವ್ ಆಗಿದ್ದಾನೆ ಅನ್ಸುತ್ತೆ. ಮಾವ, ನಾನು ಅಷ್ಟು ಸುಲಭವಾಗಿ ನಿಮ್ಮ ಬಲೆಲಿ ಬೀಳೋಳಲ್ಲ. ನೀವು ತೋಡೋ ಗುಂಡಿಲಿ ನಿಮ್ಮನ್ನೇ ಬೀಳ್ಸೋಳು. ಹಾ, ಬಂದೆ ಮಾವ. ಏನಾಯ್ತು ಮಾವ, ಯಾಕೆ ನನ್ನನ್ನು ಕರೆದ್ರಿ? ಬಾ ಅಂಜಲಿ, ಅದು ನನ್ನ ಕಾಲು ತುಂಬ ನೋವ್ತಾ ಇದೆ. ಒಂದು ಸ್ವಲ್ಪ ಎಣ್ಣೆ ಹಚ್ಚಿ ಮಸಾಜ್ ಮಾಡ್ತೀಯಾ? ಅದಕ್ಕೇನಂತೆ ಮಾವ, ಖಂಡಿತ ಮಾಡ್ತೀನಿ. ಹೌದು, ಎಣ್ಣೆ ಎಲ್ಲಿಟ್ಟಿದ್ದೀರಾ? ಅದೇ ಅಲ್ಲಿ ಕಬೋರ್ಡ್ ಇದಲ್ಲ ಮೂಲೆಯಲ್ಲಿ, ಅಲ್ಲಿಟ್ಟಿದ್ದೀನಿ. ಆ ಎಣ್ಣೆ ತಗೊಂಡು ಬಂದು ಇಲ್ಲಿ ನನ್ನ ಹತ್ರ ಕೂತ್ಕೋ. ಕಾಲಿಗೆ ಒಂದು ಸ್ವಲ್ಪ ಎಣ್ಣೆ ಹಚ್ಚು. ಸರಿ ಮಾವ. ಎಣ್ಣೆ ತಗೊಳಕ್ಕೆ ಅಂತ ಹೋಗೋ ಅಂಜಲಿ ಅಲ್ಲೇ ಮಾವನಿಗೆ ಗೊತ್ತಾದ ಹಾಗೆ ತನ್ನ ಮೊಬೈಲಲ್ಲಿ ರೆಕಾರ್ಡಿಂಗ್ ಆನ್ ಮಾಡಿ ಇಡ್ತಾಳೆ. ಅಂಜಲಿ ಎಣ್ಣೆ ತಗೊಂಡು ಬಂದು ಪ್ರಕಾಶ್ ಕಾಲಿಗೆ ಹಚ್ಚಕ್ಕೆ ಅಂತ ಕೂತ್ಕೋತಾಳೆ. ಅಂಜಲಿ, ತುಂಬ ದಿನದಿಂದ ನಿನ್ನ ಹತ್ರ ಒಂದು ಮಾತು ಹೇಳಬೇಕು ಅಂತ ಅಂದ್ಕೊಂಡಿದ್ದೆ. ಅದೇನಂದರೆ, ನೀನು ನನ್ನ ದೊಡ್ಡ ಸೊಸೆಂದ್ರು ಸಂಗೀತ ಮತ್ತು ಪವಿತ್ರ ಇದ್ದಾರಲ್ಲ, ಅವರಿಬ್ಬರಿಗಿಂತ ತುಂಬ ಸುಂದರವಾಗಿದೆಯಾ. ಅದರಲ್ಲೂ ಇವತ್ತಂತೂ ಅದೇನೋ ಗೊತ್ತಿಲ್ಲ, ಮಾಮೂಲಿ ಕಾಣೋದ್ರಿಗಿಂತ ತುಂಬಾ ಸುಂದರವಾಗಿ ಕಾಣ್ತಿದ್ಯಾ. ಥ್ಯಾಂಕ್ ಯು ಮಾವ. ಅಂಜಲಿ, ನೀನು ನನ್ನ ಕಾಲಿಗೆ ಎಣ್ಣೆ ಹಚ್ತಿದ್ರೆ ಎಷ್ಟು ಹಾಯ್ ಅನ್ನಿಸ್ತಿದೆ ಗೊತ್ತಾ. ನಿನ್ನ ಕೈಗಳು ತುಂಬ ಮೃದುವಾಗಿದೆ. ನನಗೊಂದ್ಸಲ ನಿನ್ನ ಕೈ ಹಿಡ್ಕೊಳಕ್ಕೆ ಅವಕಾಶ ಕೊಡ್ತೀಯಾ? ನಾನು ನಿನ್ನ ಕೈ ಸ್ಪರ್ಶನ ಅನುಭವಿಸ್ಬೇಕು. ನೀವೇನು ಮಾತಾಡ್ತಿದ್ದೀರಾ ಮಾವ? ನಾನು ನಿಮ್ಮ ಸೊಸೆ ಅನ್ನೋದನ್ನ ಮರ್ತಿದ್ದೀರಾ? ನಿಮ್ಮ ಸೊಸೆ ಜೊತೆ ನೀವು ಈ ರೀತಿ ಮಾತಾಡೋದು ಸರಿ ಅನ್ಸುತ್ತಾ ನಿಮಗೆ? ಈಗ ಅಂಥದ್ದು ಏನಾಯ್ತು? ನಾನು ಅಂಥ ತಪ್ಪು ಏನು ಮಾಡಿದೆ? ನಿಮ್ಮ ಮತ್ತೆ ನನ್ನನ್ನು ಇನ್ನೂ ನಾನು ಯೌವನದಲ್ಲಿದ್ದಾಗಲೇ ಬಿಟ್ಟು ಹೋದ್ಲು. ಹೀಗಿದ್ಮೇಲೆ ನನಗೂ ಆಸೆ ಆಕಾಂಕ್ಷೆಗಳು ಅಂತ ಇರುತ್ತಲ್ವಾ? ಮಾವ, ನಾನು ನಿಮ್ಮ ಮಗನ ಹೆಂಡತಿ, ನಿಮ್ಮ ಸೊಸೆ ಅಂದರೆ ನಿಮ್ಮ ಮಗಳ ಸಮಾನ ಅನ್ನೋದು ನಿಮ್ಮ ತಲೆಯಲ್ಲಿ ಇರಲಿ. ನೀವೇನಾದರೂ ನನ್ನ ಜೊತೆ ಕೆಟ್ಟದಾಗ ನಡ್ಕೊಂಡ್ರೆ ನಾನು ನಿಮ್ಮ ಮಗನ ಹತ್ರ ಎಲ್ಲ ವಿಷಯ ಹೇಳ್ತೀನಿ. ಇಷ್ಟೊತ್ತವರೆಗೂ ನೀವು ನನ್ನ ಜೊತೆ ನಡ್ಕೊಂಡಿದ್ದ ರೀತಿ, ಆಡಿದ ಮಾತು ಪ್ರತಿಯೊಂದನ್ನು ನಿಮ್ಮ 3 ಜನ ಮಕ್ಕಳ ಹತ್ರ ಹೇಳ್ತೀನಿ. ಹೇಳ್ತೀಯಾ? ಆಯ್ತು, ಹೋಗಿ ಹೇಳು. ಯಾರ ಹತ್ರ ಏನು ಹೇಳ್ಬೇಕು ಅನ್ಕೊಂಡಿದ್ಯೋ ಹೇಳು. ನೀನು ಹೋಗಿ ಹೇಳಿದ ತಕ್ಷಣ ನನ್ನ ಮಕ್ಕಳು ನೀನು ಹೇಳಿದನ್ನ ನಂಬಿಡ್ತಾರೆ ಅಂತ ಅನ್ಕೊಂಡಿದ್ಯಾ? ಖಂಡಿತ ಇಲ್ಲ. ನನ್ನ ದೊಡ್ಡ ಸೊಸೆ ಅಂದರು ಸಂಗೀತ ಮತ್ತು ಪವಿತ್ರಂಗೆ ಏನು ಗತಿ ಆಯ್ತಲ್ಲ, ಅದೇ ಗತಿ ನಿನಗೂ ಆಗುತ್ತೆ. ನಿನ್ನನ್ನು ಈ ಮನೆಯಿಂದ ಆಚೆ ಹಾಕ್ತಾರೆ ಅಷ್ಟೇ. ಯಾರನ್ನ ಮನೆಯಿಂದ ಆಚೆ ಹಾಕ್ತಾರೆ ಅನ್ನೋದು ಸಮಯ ಬಂದಾಗ ನಿಮಗೆ ಗೊತ್ತಾಗುತ್ತೆ. ಅಂಜಲಿ ತನ್ನ ಮೊಬೈಲ್ನ ತಗೊಂಡು ಸೈಲೆಂಟ್ ಆಗಿ ರೂಮಿಂದ ಆಚೆ ಬರ್ತಾಳೆ. ಸಂಜೆ 3 ಜನನು ಆಫೀಸ್ ಮುಗಿಸ್ಕೊಂಡು ಮನೆಗೆ ಬಂದ ನಂತರ ಅಂಜಲಿ ಮಾವನ ಬಗ್ಗೆ ಅವ್ರ ಹತ್ರ ಹೇಳ್ತಾಳೆ. ನಿಮ್ಮ 3 ಜನರ ಹತ್ರ ನಿಮ್ಮಪ್ಪನ ಬಗ್ಗೆ ನಾನು ಮಾತಾಡಬೇಕಿತ್ತು. ಅಪ್ಪನ ಬಗ್ಗೆನಾ? ಏನು ಅಂಜಲಿ, ಏನೋ ಒಂಥರ ಸೀರಿಯಸ್ ಆಗಿದೆಯಾ? ಸೀರಿಯಸ್ ಆಗಿರೋಕ್ಕೆ ವಿಷಯನೇ ಆ ಥರ ಇದೆ. ಅದೇನಂದ್ರೆ, ನಿಮ್ಮ ತಂದೆ ನನ್ನ ಜೊತೆ ತಪ್ಪಾಗಿ ನಡ್ಕೊಳಕ್ ಬಂದರು. ನೀನು ಏನು ಹೇಳ್ತಿದ್ಯಾ ಅಂಜಲಿ? ಅಂಜಲಿ, ನಿನಗೂ ನನ್ನ ಹೆಂಡತಿ ಪವಿತ್ರ ಥರನೇ ನಮ್ಮ ಅಪ್ಪನ ಮೇಲೆ ಕಂಪ್ಲೇಂಟ್ ಹೇಳೋ ಅಭ್ಯಾಸ ಶುರುವಾಗಿದೆ ಅನ್ಸುತ್ತೆ. ಅವಳು ಹೀಗೆ ಸುಮ್ಮನೆ ಅಪ್ಪನ ಮೇಲೆ ಏನೇನೋ ಆರೋಪ ಮಾಡ್ತಿದ್ಲು. ನೋಡಂಜಲಿ, ಅಪ್ಪನ ಬಗ್ಗೆ ನೀನು ಈ ರೀತಿ ಹೇಳ್ತಾ ಇರೋದು ನನಗಂತೂ ಸರಿ ಕಾಣಿಸ್ತಾ ಇಲ್ಲ. ಅವರು ನಿನ್ನ ಮಾವನ ಬಗ್ಗೆ ಎಂಥ ಆರೋಪ ಮಾಡ್ತಿದ್ಯಲ್ಲ. ನಾನು ಇದನ್ನು ಹೇಳಿದ್ರೆ ನೀವ್ಯಾರು ನನ್ನ ಮಾತಿನ ಬಗ್ಗೆ ನಂಬಿಕೆ ಇಡಲ್ಲ ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿತ್ತು. ನಿಮ್ಮಪ್ಪನ ನಂಬ್ತಿದ್ರೆ ಹೊರತು ನನ್ನನ್ನು ನಂಬ್ತಾ ಇರಲಿಲ್ಲ. ಮೋಸ್ಟ್ಲಿ ಈ ಮನೆ ಇಬ್ಬರು ದೊಡ್ಡ ಸೊಸೆ ಅಂದಿರ್ತಾರ, ನನ್ನನ್ನು ಮನೆಯಿಂದ ಆಚೆ ಹಾಕ್ತಿದ್ರೋ ಏನೋ. ಹಾಗಾಗಿ ಮಾವ ನನ್ನ ಜೊತೆ ಯಾವ ರೀತಿ ನಡ್ಕೊಂಡ್ರು ಅನ್ನೋದಕ್ಕೆ ನನ್ನ ಹತ್ರ ಸಾಕ್ಷಿ ಇದೆ. ಸಾಕ್ಷಿ ಇಟ್ಕೊಂಡೇ ನಾನು ನಿಮ್ಮ ಹತ್ರ ಇದನ್ನು ಹೇಳ್ತಾ ಇರೋದು. ಒಂದು ನಿಮಿಷ ಇರಿ, ನಾನು ನಿಮಗೆಲ್ಲ ತೋರಿಸ್ತೇನೆ. ಹೀಗೆ ಹೇಳಿ ಅಂಜಲಿ ತನ್ನ ಮೊಬೈಲಲ್ಲಿ ತಾನು ರೆಕಾರ್ಡ್ ಮಾಡಿ ಇಟ್ಕೊಂಡಿದ್ದ ವಿಡಿಯೋನ 3 ಜನರಿಗೂ ತೋರಿಸ್ತಾಳೆ.
ಏನಪ್ಪ ಇದು, ನೀವು ಈ ರೀತಿ ನಡ್ಕೊಳ್ತೀರಾ ಅಂತ ನನ್ನ ಕನ್ಸಲ್ಲೂ ಎಣಿಸಿಲ್ಲ ಅಪ್ಪ. ಅಂದ್ರೆ ಪವಿತ್ರ ನನ್ನ ಹತ್ರ ನಿಮ್ಮ ಬಗ್ಗೆ ಹೇಳಿದ್ದೆಲ್ಲ ನಿಜ ಅಂತಾಯ್ತು. ನಾನು ನಿಮ್ಮ ಮೇಲಿನ ಪ್ರೀತಿಯಿಂದ ಪಾಪ ಅವಳನ್ನ ನಂಬ್ದೆ ನನ್ನ ಹೆಂಡ್ತಿನೇ ನನ್ನ ಮನೆಯಿಂದ ಆಚೆ ಹಾಕ್ಬಿಟ್ಟೆ. ಅಂದ್ರೆ ಅಪ್ಪ, ನಾನು ಸಂಗೀತನ ಮನೆಯಿಂದ ಆಚೆ ಹಾಕೋಕ್ಕೂ ನೀವೇ ಕಾರಣ ಅಂತಾಯ್ತು. ಅಪ್ಪ, ಸೊಸೇಂದ್ರ ಅಂದ್ರೆ ಮಕ್ಕಳ ಸಮಾನ ಅಲ್ಲ, ಅವ್ರ ಜೊತೆ ಈ ರೀತಿ ಎಲ್ಲ ನೀವು ಹೇಗಪ್ಪ ನಡ್ಕೊಳಕ್ ಸಾಧ್ಯ? ಛೇ. ಇದಕ್ಕೆಲ್ಲ ಒಂದೇ ಸೊಲ್ಯೂಷನ್ ಅಂದ್ರೆ ಇನ್ಮೇಲೆ ಮಾವ ಈ ಮನೇಲಿ ಇರ್ಕೂಡ್ದು. ಈ ಮನೆಯಿಂದ ಆಚೆ ಹೋಗಿರೋ ಇಬ್ರು ಸೊಸೆಂದ್ರೂ ಗೌರವದಿಂದ ವಾಪಸ್ ಮನೆ ಕರ್ಕೊಂಡು ಬರಬೇಕು. ಹೌದು, ಇದೇ ಸರಿ. ಈ ಘಟನೆ ನಂತರ ರಮೇಶ್, ರಘು, ರಾಜು 3 ಜನನು ಪ್ರಕಾಶ್ನ ಮನೆಯಿಂದ ಆಚೆ ಕಳಿಸ್ತಾರೆ. ತಮ್ಮ ಹೆಂಡತಿರನ್ನ ಗೌರವದಿಂದ ವಾಪಸ್ ಮನೆ ಕರ್ಕೊಂಡು ಬರ್ತಾರೆ. 3 ಜನನು ಹೆಂಡತಿರ ಜೊತೆ ಖುಷಿಯಿಂದ ಬಾಳ್ತಾರೆ. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋ ನಿಮಗೆ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ಪ್ಲೀಸ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪ್ಲೀಸ್ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಬಾಯ್ ಫ್ರೆಂಡ್ಸ್.